ಪುಷ್ ಮಾಡಿ ಖುಷಿ ಪಡಿ. ಫ್ಲಶ್ ಮಾಡಿ ಖುಷಿ ಪಡಿ. ಏನಂದೆ ಇನ್ನೊಂದ್ಸಲ ಹೇಳು. ಫ್ಲಶ್ ಮಾಡಿ ಖುಷಿ ಪಡಿ. ನಮಸ್ಕಾರ ಭಾರತ, ನಾನು ನಿಮ್ಮ ಪ್ರೀತಿಯ ಮಲ್ಲೇಶ್. ಜರ್ಮನಿಯ ಮ್ಯೂನಿಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆದ್ವಿ. ಇನ್ನು ನಾವು ಅಲ್ಲಿಂದ ಬರ್ಲಿನ್ ಸಿಟಿಗೆ ಹೋಗ್ಬೇಕು ಅಂತಂದರೆ ನಾವು ಡೊಮೆಸ್ಟಿಕ್ ಏರ್ಪೋರ್ಟ್ಗೆ ಹೋಗಬೇಕು. ಸೊ ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ, ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಡೊಮೆಸ್ಟಿಕ್ ಏರ್ಪೋರ್ಟ್ಗೆ ಅಂಡರ್ಗ್ರೌಂಡ್ ಟ್ರೈನ್ ಸಿಸ್ಟಮ್ ಇದೆ. ಎಲ್ಲರೂ ಆ ಅಂಡರ್ಗ್ರೌಂಡ್ ಟ್ರೈನಿಂದ ಹತ್ಕೊಂಡು ಮ್ಯೂನಿಕ್ನ ಡೊಮೆಸ್ಟಿಕ್ ಏರ್ಪೋರ್ಟ್ಗೆ ರೀಚ್ ಆದ್ವಿ. ಸೊ ಅಲ್ಲಿಂದ ನಮ್ಮ ಚೆಕ್ಕಿಂಗ್ ಪ್ರೋಸೆಸ್ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿಂದ ಬಂದಿದ್ದೀವಿ, ನಾವು ಎಲ್ಲಿ ಹೋಗ್ತಿದ್ದೀವಿ, ಮತ್ತು ಏನಕ್ಕೆ ಹೋಗ್ತಿದ್ದೀವಿ ಅಂತ ಜರ್ಮನ್ ಪೊಲೀಸ್ ನಮಗೆ ಎನ್ಕ್ವೈರಿ ಮಾಡಿ ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡಿ ಮತ್ತೆ ಬೋರ್ಡಿಂಗ್ ಗೇಟ್ ಕಡೆ ಬಿಟ್ಟರು. ಮ್ಯೂನಿಕ್ ಟು ಬರ್ಲಿನ್ ಫ್ಲೈಟ್ಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಅದರಿಂದ ನಾವು ಬೋರ್ಡಿಂಗ್ ಗೇಟ್ ಹತ್ರನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಜರ್ಮನಿಲಿ ಪಬ್ಲಿಕ್ ಟಾಯ್ಲೆಟ್ಸ್ ಎಷ್ಟು ಕ್ಲೀನ್ ಮತ್ತು ಟೆಕ್ನಾಲಜಿ ಇದೆ ಅಂದರೆ, ಕ್ಲಿಪ್ ಸಿಗ್ತಾ ಇಲ್ಲ. ಈಗ ಈ ಕಡೆ ಮಾಡಿದ್ರೆ ಬಿಸಿನೀರು, ಈ ಕಡೆ ಮಾಡಿದ್ರೆ ತಣ್ಣೀರು ಅಂತ. ಪುಷ್ ಮಾಡಿ ಖುಷಿ ಪಡಿ. ಫ್ಲಶ್ ಮಾಡಿ ಖುಷಿ ಪಡಿ. ಏನಂದೆ ಇನ್ನೊಂದ್ಸಲ ಹೇಳು. ಫ್ಲಶ್ ಮಾಡಿ ಖುಷಿ ಪಡಿ. ಫ್ಲಶ್ ಟೆಕ್ ಪ್ಯಾಕ್. ಆಮೇಲೆ ನೆಕ್ಸ್ಟ್ ಕನೆಕ್ಟಿಂಗ್ ಫ್ಲೈಟ್ಗೆ ಟೈಮ್ ಆಯಿತು ಅಂತ ಹೊರಟ್ವಿ. ಮ್ಯೂನಿಕ್ ಟು ಬರ್ಲಿನ್ ಜಸ್ಟ್ 1 hour ಜರ್ನಿ. ಲುಫ್ತಾನ್ಸಾ ಏರ್ಲೈನ್ 100 years ಸೆಲೆಬ್ರೇಷನ್ ಅಂತ ಎಲ್ಲ ಪ್ಯಾಸೆಂಜರ್ಸ್ಗೂ ಒಂದು ಚಾಕ್ಲೇಟ್ ಮತ್ತು ಲುಫ್ತಾನ್ಸಾ ಫ್ಲೈಟ್ನ ಒಂದು ಚಿಕ್ಕ ಮಾಡೆಲ್ ಕೊಟ್ಟರು. ಫಸ್ಟ್ ಎಂಟ್ರಿಲೇ ಅದು ನಮಗೆ ಒಂಥರ ಸ್ಪೆಷಲ್ ಅನಿಸ್ತು. ಏರ್ಪೋರ್ಟಿಂದ ನಾವು ಆಚೆ ಬರೋ ಅಷ್ಟರಲ್ಲೇ ನಮ್ಮ ಎಂಪ್ಲಾಯರ್ ನಮ್ಮನ್ನ ಪಿಕ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ರು. ನಮ್ಮನ್ನೆಲ್ಲ ವೆಲ್ಕಮ್ ಮಾಡಿಕೊಂಡು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಎಲ್ಲ ಬಂದಿದ್ದಾರಾ ಅಂತ ಒಂದ್ಸಲ ವೆರಿಫೈ ಮಾಡಿಕೊಂಡು ಎಲ್ಲ ಕರ್ಕೊಂಡು ಹೋಗೋದಕ್ಕೆ ಅಂತಲೇ ಒಂದು ಬಸ್ ಅರೇಂಜ್ ಮಾಡಿದರು. ಎಲ್ಲ ಬಸ್ ಹತ್ರ ಹೋದ್ವಿ. ಹೋದಾಗ ಎಲ್ಲರಿಗೂ ಸ್ನ್ಯಾಕ್ಸ್ ಕೊಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗೋಕೆ ಹೇಳಿದ್ರು. ಸೂಪರ್ ಸೀತೆ ಚಂದ್ರು ನೆನಪದ. ಹಾಗೆ ಎಲ್ಲರೂ ಬಂದಮೇಲೆ ನಾವು ನಮ್ಮ ಅಪಾರ್ಟ್ಮೆಂಟ್ ಕಡೆ ಹೊರಟ್ವಿ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಇದಾಗಿತ್ತು ನಮ್ಮ ಇಂಡಿಯಾ ಟು ಬರ್ಲಿನ್ ಜರ್ನಿ. ಇನ್ನು ನಾನು ಜರ್ಮನಿಯಲ್ಲಿ ಮಾಡುವಂತಹ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟನ್ನು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಿದ್ದೀನಿ. ಜೈ ಹಿಂದ್.